ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಹೀಗಾಗಿ ಗೊತ್ತಿದೆ, ಕಮಲಾಬಾಯಿ ಅಂತ. ಏನಪ್ಪ ಮೆಟ್ರೋದಲ್ಲಿ ವೀಡಿಯೋ ಮಾಡ್ತಾಯಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಲಾಸ್ಟ್ ಟೈಮು ನಾನು ಸ್ಯಾರೀಸ್ ತಂದಿದ್ನಲ್ವ, ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ 3 ವರ್ಷದಿಂದ. ಮನೆ ಹತ್ರ ಇರೋರಿಗೆ ಇನ್ಸ್ಟಾಲಲ್ಲಿ ಆ ರೀತಿ ಕೊಡ್ತೀನಲ್ವ. ಈಗ ಹಬ್ಬ ಬಂತು, ವರಲಕ್ಷ್ಮಿ ಹಬ್ಬ. ಅದರಿಂದ ನಾವು ಮತ್ತೆ ಸೀರೆ, ಡ್ರೆಸ್ಸಸ್ಸು ಏನು ಸಿಗುತ್ತೋ ಅದು ತರೋಣ ಅಂತ ಹೋಗ್ತಾಯಿದ್ದೀರಿ. ನಾನು ಒಂದೇ ಅಂಗಡಿಯಲ್ಲಿ ಪರ್ಚೇಸ್ನ ಮಾಡೋದು. ಅವರು ರಿಟರ್ನ್ ಕೂಡ ತೊಗೊತಾರೆ ಸೇಲ್ ಆಗಿಲ್ಲ ಅಂದರೆ. ಮತ್ತು ನಾವು ಯಾವ ಅಮೌಂಟಲ್ಲಿ ತೊಗೊಂಡಿದ್ರೋ ಅದೇ ಅಮೌಂಟಿಗೆ ಮತ್ತೆ ಹಾಕ್ಕೊತಾರೆ. ನಾವು ಬೇರೆ ಸ್ಯಾರೀಸ್ನ ಪರ್ಚೇಸ್ನ ಮಾಡ್ಕೊಬೋದು. ನಾನು ನಮ್ಮ ಅಕ್ಕ ಮೆಟ್ರೋದಲ್ಲಿ ಹೋಗ್ತಾಯಿದ್ದೀರಿ. ನಮ್ಮ ಯಜಮಾನ್ರು ಆಲ್ರೆಡಿ ಹೇಳಿದ್ದೀನಲ್ವ, ಡ್ರೈವರು ಅವರು ಕೆಲಸ ಮಾಡ್ತಾಯಿರ್ತಾರೆ, ಬ್ಯುಸಿ ಇರ್ತಾರೆ. ಆದ್ದರಿಂದ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಬರಬೇಕಾದ್ರೆ ಅವರು ಕರ್ಕೊಂಬರ್ತಾರೆ. ಈಗ ಹೋಗ್ತಾಯಿದ್ದೀರಿ ನಾವು 4 o'clock ಹೋಗ್ತಾಯಿದ್ದೀರಿ. ನನ್ನ ಮಗನ್ನ ಸ್ಕೂಲಿಂದ ಕರ್ಕೊಂಬಂದು ಅವ್ನಿಗೆ ಊಟ ತಿನ್ನಿಸಿ ಅವ್ನು ನಮ್ಮ ಮನೆಯಲ್ಲೇ ಬಿಟ್ಬಿಟ್ಟು ಹೋಗ್ತಾಯಿದ್ದೀರಿ. ಇರ್ತಾನೆ ಅವನು, ಈಗ 5ನೇ ಕ್ಲಾಸ್ ಅಲ್ವಾ, ಮನೇಲೇ ಇರ್ತೀನಿ ನಾನು ಬರೋದಿಲ್ಲ ಅಂತ ಹೇಳ್ದ. ಆದ್ದರಿಂದ ನನ್ನ ಮಗಳನ್ನ ಮಾತ್ರ ಕರ್ಕೊಂಡು ಹೋಗ್ತಾಯಿದ್ದೀರಿ. ಅವಳು ಫುಲ್ಲು ಎಕ್ಸೈಟ್ ಆಗಿದ್ದಾಳೆ, ಫುಲ್ ಖುಷಿಯಾಗಿದ್ದಾಳೆ. ನೋಡಿ ಯಾವ ರೀತಿ ಹೊರಗಡೆ ಬಂದರೆ ಮಕ್ಕಳಿಗೆ ತುಂಬಾ ಖುಷಿಪಟ್ಟು ಇದು ಮಾಡ್ತಾರೆ. ಇಲ್ಲಿ ಬಿಸ್ಕೆಟ್ನ ಸ್ನ್ಯಾಕ್ಸು ತಿನ್ನಬಾರ್ದಂತೆ, ನನಗೆ ಗೊತ್ತಿರಲಿಲ್ಲ. ಮಗು ಕೇಳಿದ್ಲು ಅಂದ್ಬಿಟ್ಟು ನಾನು ಕೊಟ್ಬಿಟ್ಟಿದ್ದೆ. ಆಗ ಒಬ್ಬರು ಈ ರೀತಿ ಕೊಡಬಾರ್ದು ಅಂತ ಹೇಳಿದರು. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಈ ರೀತಿ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಲ್ವ, ಆದ್ದರಿಂದ ಅವ್ರು ಹೇಳ್ತಾರೆ. ನಾನು ನನ್ನ ಮಗಳು ಒಂದೇ ಕಲರ್ ಹಾಕ್ಕೊಂಬಿಟ್ಟಿದ್ದೀರಿ. ಈಗ ಹೋಗ್ತಾಯಿದ್ದೀರಿ. ರಶ್ ಏನು ಇರಲಿಲ್ಲ, ಸ್ವಲ್ಪ ಖಾಲಿಗೆ ಇತ್ತು. ನಾವು ಡೈರೆಕ್ಟಾಗಿ ವೈಟ್ಫೀಲ್ಡಿಂದ ಓಫರಮ್ಮ ಹತ್ರ, ಅಲ್ಲಿಂದ ನಾವು ಚಿಕ್ಕಪೇಟೆಗೆ ಟಿಕೆಟ್ನ ತೊಗೊಂಬಿಟ್ಟಿದ್ದೀರಿ. ನಾವೆಲ್ಲೂ ನಿಲ್ಲೋ ಹಾಗೆ ಇಲ್ಲ. ಎಲ್ಲಿ ನಿಲ್ಲಬೇಕಂದ್ರೆ ಮೆಜೆಸ್ಟಿಕ್ ಹತ್ರ ನಿಂತು ಮತ್ತೆ ಇನ್ನೊಂದು ಮೆಟ್ರೋದಲ್ಲಿ ಹೋಗಬೇಕಾಗುತ್ತೆ. ಆದ್ದರಿಂದ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ನಾನು ಹೇಳ್ತಾಯಿದ್ದೀನಿ. ನೋಡಿ ಆಲ್ರೆಡಿ ರೀಚ್ ಆಗಿದ್ದೀರಿ. ಸರಿ, ಪರ್ಚೇಸ್ನ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ. ನನಗೇನೋ ರಶ್ ಕಡಿಮೆನೇ ಅನ್ನಿಸ್ತು. ನಾವು ಬಂದಿರೋದು ಸೋಮವಾರ ಟೈಮಲ್ಲಿ, ಆದ್ದರಿಂದ ರಶ್ ಕಡಿಮೆ ಇತ್ತು. ಈ ಸರಿ ಬ್ಲೌಸ್ ಪೀಸ್ನ ಕೂಡ ನಾನು ಪರ್ಚೇಸ್ ಮಾಡೋಣ ಅಂತ ನಾನು ಇವ್ರ ಅಂಗಡಿ, ಸ್ಯಾರಿ ಬಿಸ್ನೆಸ್ ಮಾಡ್ತಾರಲ್ವ, ಅದ್ರ ಪಕ್ಕದಲ್ಲೇ ಬೇರೆ ಅಂಗಡಿ ಇದೆ, ಅವ್ರ ಹತ್ರ ಬ್ಲೌಸ್ ಪೀಸ್ನ ತಗೊಳ್ಳೋಣ, ಹೊಸ ಕಲೆಕ್ಷನ್ನು ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ಯಾರಿ ಪೆಟಿಕೋಟು ಏನು ಬೇಕು ಇವ್ರ ಹತ್ರ ಸಿಗುತ್ತೆ. ತುಂಬ ಚೆನ್ನಾಗಿತ್ತು ಬ್ಲೌಸ್ ಪೀಸ್ ಎಲ್ಲ. ನಾನು ಇವ್ರ ಹತ್ರ ತಗೊಂಡಿದ್ದೀನಿ. ಆಲ್ರೆಡಿ ಬಿಲ್ ಕೂಡ ಆಗಿದೆ. ಕೊನೆಯದಾಗಿ ತೋರಿಸೋಣ ಅಂತ ನಾನು ತೋರಿಸ್ತಾಯಿದ್ದೀನಿ ಹೊಸ ಡಿಸೈನೇ. ಮತ್ತು ಇನ್ನು ಸ್ವಲ್ಪ ಮುಂದೆ ನೋಡಿ, ಅದರ ಆಪೋಸಿಟ್ಟೇ ಸೀರೆ ಅಂಗಡಿ. ಯಾರಾದರೂ ತಗೊಳ್ಳೋಂಗಿದ್ರೆ ಇವ್ರ ಅಂಗಡಿಯಲ್ಲಿ ಬಂದು ತಗೊಳ್ಳಿ. ಸ್ಯಾರೀಸ್ ಮಾತ್ರ ತುಂಬ ಸೂಪರಾಗಿದೆ. ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿ ತೋರಿಸ್ತಾರೆ. ನಾವು ಯಾವ ರೀತಿ ಕೇಳ್ತೀರೋ ಆ ರೀತಿ ತೋರಿಸ್ತಾರೆ. ಇವ್ರ ಅಂಗಡಿಯಲ್ಲೇ ನಾನು 3 ವರ್ಷದಿಂದ ತೊಗೊತಾ ಇರೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಯಾರಾದರೂ ಇಂಟ್ರೆಸ್ಟ್ ಇರೋರು ಇವ್ರ ಅಂಗಡಿಗೆ ಬಂದು, ಚಿಕ್ಕಪೇಟೆ ಅವನಿ ರೋಡ್, ಲಾಸ್ಟ್ ಟೈಮು ಕೂಡ ಇವ್ರ ಅಡ್ರೆಸ್ನ ಹೇಳಿದ್ದಾರೆ. ನಾನು ಇವ್ರ ಅಂಗಡಿಯಲ್ಲೇ ತಗೊಳ್ಳೋದು. ನೋಡಿ, ನಾನು ಒಂದು ವಿಡಿಯೋ ನೋಡಿಬಿಟ್ಟೆ ನಾನು ಇವ್ರ ಅಂಗಡಿಯಾಗೆ ಬಂದಿದ್ದು. ಪರವಾಗಿಲ್ಲ, ತುಂಬ ಚೆನ್ನಾಗಿ ತೋರಿಸ್ತಾರೆ, ಚೆನ್ನಾಗಿ ಕೂಡ ಮಾತಾಡಿಸ್ತಾರೆ. ಟೀ ಕಾಫಿ ಬೇಕಂದ್ರೂ ಕೊಡ್ತಾರೆ. ನಾವು ಈವ್ನಿಂಗ್ ಟೈಮ್ ಹೋಗಿದ್ದಲ್ವ, ಫ್ಯಾಮಿಲಿ ಮೆಂಬರ್ಸ್ ಥರ ತುಂಬ ಟ್ರೀಟ್ ಮಾಡ್ತಾರೆ. ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಇವ್ರು ಎಲ್ಲಿಂದ ತರ್ತಾರೋ ಗೊತ್ತಿಲ್ಲ, ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಹೊಸ ಹೊಸ ಡಿಸೈನ್ ಇದ್ದರೆ ಫೋನಲ್ಲಿ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿರ್ತಾರೆ, ಅದರಲ್ಲಿ ಕಳಿಸ್ತಾ ಇರ್ತಾರೆ. ನಾನು ಡೈರೆಕ್ಟಾಗಿ ಬಂದು ಪರ್ಚೇಸ್ನ ಮಾಡ್ತೀನಿ. ಇನ್ನು ಸ್ವಲ್ಪ ಮುಂದೆ ಬಂದರೆ ಡ್ರೆಸ್ ಅಂಗಡಿ ಇದೆ. ಡ್ರೆಸ್ ಕೂಡ ಪರ್ಚೇಸ್ನ ಮಾಡಬೇಕನ್ನಿಸ್ತು. ಆದ್ದರಿಂದ ನಾನು ಡ್ರೆಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಅದೇ ರೋಡಲ್ಲೇ ಆಲ್ರೆಡಿ ನಮ್ಮ ಅಕ್ಕ ಹೋಗಿದ್ದಾರೆ. ನೋಡಿದ್ರಲ್ವ, ಇವ್ರ ಅಂಗಡಿಯಲ್ಲಿ ಕೂಡ ಡ್ರೆಸ್ಸಸ್ಸು, ಟಾಪ್ಸು, ಲೆಗಿನ್ಸು, ದುಪ್ಪಟ್ಟ ಏನು ಬೇಕೋ ಅದೆಲ್ಲ ಇವರ ಅಂಗಡಿಯಲ್ಲಿ ಸಿಗುತ್ತೆ.
ಪರ್ಚೇಸ್ನ ಮಾಡಿ ಇವ್ರ ಅಂಗಡಿಯಲ್ಲಿ ಕೂಡ ಬಂದರೆ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ನ ತೋರಿಸ್ತಾರೆ. ಮಿನಿಮಮ್ಮು 5,000 ಅಂತ ಹೇಳ್ತಾರೆ. ಇದು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ನಾನು 3 ವರ್ಷದಿಂದ ಬರ್ತಾಯಿದ್ದೀನಲ್ವ, 3 ವರ್ಷದಿಂದನೂ ಆಗಿರೋ ನಾನು ಹೇಳ್ತಾ ಇರೋದು 5,000 ಮಿನಿಮಮ್ ಮಾಡಲೇಬೇಕು, ಆವಾಗ ಕಮ್ಮಿ ಬೀಳುತ್ತೆ ಅಂತ ಅವರು ಹೇಳೋದು. ಡ್ರೆಸ್ ಕಲೆಕ್ಷನ್ನು ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಕೂಡ ತಂದ್ರಿ. ನನ್ನ ಮಗಳಂತೂ ನೋಡಿ ಒಂದು ಜಾಗದಲ್ಲಿ ಇರೋದಿಲ್ಲ, ಎತ್ತಿ ಎತ್ತಿ ಬಿಸಾಕ್ತಾ ಇದ್ದಾಳೆ. ಪಾಪ ಅವ್ರಿಗೂ ಡಿಸ್ಟರ್ಬ್ ಆಗಬಾರ್ದಲ್ವ. ಕೊನೆಯದಾಗಿ ಆಯಿತು ಎಲ್ಲ. ಫೋನ್ ಮಾಡಿದ್ಮೇಲೆ ನಾವು ಅಲ್ಲಿ ಮೇನ್ ರೋಡ್ಗೆ ಹೋಗ್ಬಿಟ್ಟಿದ್ರಿ, ಪಾರ್ಕಿಂಗ್ ಇರಲ್ಲ ಅಂದ್ಬಿಟ್ಟು. ಬಂದು ಕರ್ಕೊಂಡು ಹೋಗ್ತಾಯಿದ್ದಾರೆ ನಮ್ಮ ಹಸ್ಬೆಂಡು. ಸ್ವಲ್ಪ ಕತ್ತಲೆ ಇದೆ, ಅದರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ. ನೋಡಿ, ಯಾವ ಒಂದು ಜಾಗದಲ್ಲಿ ಇರೋಲ್ಲ ಅವಳು, ಸೈಲೆಂಟಾಗಿ ಕೂತ್ಕೊಳ್ಳೋದು ಇಲ್ಲ. ಈಗ ಹೋಗ್ತಾಯಿದ್ದೀರಿ. ಈಗ ಟೈಮು 9 ಗಂಟೆ ಮೇಲೇ ಆಗೋಯ್ತು. ಈಗ ಹೋಗ್ತಾಯಿದ್ದೀರಿ ಮನೆಗೆ. ಇದು ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಬ್ಬದ ಟೈಮಲ್ಲಿ. ನೋಡಿ, ಈಗ ಟೈಮು ಬೆಳಗ್ಗಿನ ಜಾವ ನಾವು ನಿದ್ದೆನೇ ಮಾಡಿರಲಿಲ್ಲ. ನೈಟು 1:30 ಆಗೋಯ್ತು. ದೇವ್ರಿಗೆ ಅಲಂಕಾರ ಮಾಡಿ ಮಲಗೋಷ್ಟರಲ್ಲಿ ಮತ್ತೆ 4:30ಗೆ ನಮ್ಮಮ್ಮ ಎಬ್ಬರಿಸ್ಬಿಟ್ರು. ಮಗುನ ಹಂಗೆ ಮಲಗಿಸ್ಬಿಟ್ಟು ನಾವು ಫಸ್ಟು ನಾನೇ ಹೋಗಿ ಸ್ನಾನ ಮಾಡ್ಕೊಂಬಂದು ರೆಡಿಯಾಗಿದ್ದೀನಿ. ನೋಡಿ, ಈ ಡ್ರೆಸ್ ಕೂಡ ತುಂಬ ಚೆನ್ನಾಗಿದೆ. ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು ನಾನು. ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಗೋಲ್ಡು ಅಂತ ಹಾಕಿದ್ರು, ಅಮೌಂಟ್ ಕೂಡ ಕಮ್ಮಿನೇ ಇತ್ತು. ತಗೊಂಡಿದ್ದೀರಿ. ನೋಡಿ, ನಮ್ಮ ಮನೇಲಿ ನಾವು ಯಾವ ರೀತಿ ಮಾಡ್ತಾಯಿದ್ದೀರಿ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೋದ ವರ್ಷದಿಂದ ನಾವು ಈ ರೀತಿ ಕೂರಿಸ್ತಾ ಇರೋದು. ಅದಕ್ಕೆ ಮುಂಚೆ ಎಲ್ಲ ಅಮ್ಮ ಏನು ಮಾಡ್ತಾಯಿದ್ರು ಅಂದರೆ ಸೀರೆ ನಿಕ್ಬಿಟ್ಟು, ಫ್ರೂಟ್ಸ್ ನಿಕ್ಬಿಟ್ಟು ಸುಮ್ಮನೆ ಪೂಜೆ ಮಾಡಿಸ್ತಾಯಿದ್ರು. ಸೀರೆ ಏನು ಉಡಿಸ್ತಾ ಇರಲಿಲ್ಲ, ಅವ್ರಿಗೂ ಟೈಮ್ ಇರಲಿಲ್ಲ. ಹೋದ ವರ್ಷದಿಂದ ಏನು ನನ್ನ ಮಗಳು ಹುಟ್ಟಿದವಾಗಿಂದ ಕೂಡು ಬಂದಿರೋದೇನೋ ಸರಿ ಮಾಡೋಣ ಅಂದ್ಬಿಟ್ಟು ಹಬ್ಬನ ಈ ರೀತಿ ನಾವು ಮಾಡ್ತಾಯಿದ್ದೀರಿ. ಎಲ್ಲ ಹೂವು ನಾವು ಹೊಸೂರಿಂದ ತಂದುಬಿಟ್ಟಿದ್ರಲ್ವ, ಅದೇ ಫ್ರೆಶ್ ಆಗೇ ಇತ್ತು. ನಾವೇನು ಹೂವನ್ನ ಪರ್ಚೇಸ್ ಮಾಡಿರಲಿಲ್ಲ. ಹಾರ ಕೇಳ್ಕೊಂಬರೋಕ್ಕೆ ಅಂತ ಹೋಗಿದ್ರೆ ಹಾರ ಸಿಗಲಿಲ್ಲ, ಫುಲ್ ರಶ್ ಇತ್ತು. ನಾವು ಮಾರ್ಕೆಟ್ಗೇನು ಹೋಗಿರಲಿಲ್ಲ ಹೂವಾಗ ಅಂದ್ಬಿಟ್ಟೆ. ಸರಿ ಇಲ್ಲೇ ವೈಟ್ ಫೀಲ್ಡಲ್ಲೇ ತೊಗೊಳೋಣ ಅಂದ್ಬಿಟ್ಟು ಸರಿ ಬೆಳಗ್ಗೆ ಟೈಮ್ ಅಲ್ವಾ, ಮಧ್ಯಾಹ್ನ ಈವ್ನಿಂಗೆ ಬೇಕಾಗಿದ್ದಿದ್ದು. ಆದ್ದರಿಂದ ಇದು ಬೆಳಗ್ಗೆ ಟೈಮು ನಾನು ವೀಡಿಯೋ ಮಾಡ್ತಾ ಇರೋದು. ಇನ್ನು ನಮ್ಮ ಮಗ, ನಮ್ಮ ಯಜಮಾನ್ರು ಯಾರೂ ಎದ್ದಿರಲಿಲ್ಲ. ಟೈಮ್ ಚೆನ್ನಾಗಿರಲ್ಲ ಅಂತ ಹೇಳಿದರು. 6 ಗಂಟೆಗೆ ಒಳಗಡೆ ಪೂಜೆನ ಮುಗಿಸ್ಬೇಕಂತ ಹೇಳಿದರು. ಆದ್ದರಿಂದ ನಾನು ಈ ರೀತಿ ಮಾಡಿದ್ದೀರಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವಿಬ್ಬರೇ ಬೇಗ ರೆಡಿ ಆಗಿಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀರಿ. ಕೆಳಗಡೆ ರಂಗೋಲಿ ಒಂದು ಚಿಕ್ಕದಾಗಿ ಬಾಗಿಲ ಹತ್ರ. ನನ್ನ ಮಗಳು ಬಿಡೋದಿಲ್ಲ ಬಿಡಿ, ಆದ್ರೂ ಅದು ಗಲೀಜು ಮಾಡಿಬಿಡ್ತಾಳೆ ಎದ್ದಿದ ತಕ್ಷಣ. ಬಾಗಿಲಿಗೆ ಈ ರೀತಿ ಅರ್ಶಿಣದಲ್ಲಿ ನಾವು ಸಿಂಪಲ್ಲಾಗಿ ಈ ರೀತಿ ಮಾಡಿದ್ದೀನಿ. ಮತ್ತು ದೀಪ ಹಂಚಿದಾಯಿತು. ನೋಡಿ, ನಮ್ಮ ತಂದೆ ಕೂಡ ರೆಡಿ ಆಗ್ತಾಯಿದ್ದಾರೆ. ದೇವ್ರಿಗೆ ಸಿಂಪಲ್ಲಾಗಿ ಸ್ವೀಟ್ ಪೊಂಗಲ್ನ ಮಾಡಿಬಿಟ್ಟು ಒಂದು ಐಟಮ್ ಮಾತ್ರ ಮಾಡಿದ್ರಿ. ಮತ್ತು ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಪೂಜೆಗೆ. ಇನ್ನು ಮಿಕ್ಕಿದೆಲ್ಲ ಫ್ರೂಟ್ಸು ನಾವೇನು ಮನೇಲಿ ಏನೂ ಮಾಡಿರಲಿಲ್ಲ, ಟೈಮ್ ಇದ್ದಿಲ್ಲ. ಕರ್ಜಿಕಾಯಿ, ಕಜ್ಜಾಯ, ಲಡ್ಡು, ರವೆ ಲಡ್ಡು, ಏನೇನೋ ಎಲ್ಲ ರೆಡಿಮೇಡೇ ತಗೊಂಬಂದು ದೇವ್ರ ಹತ್ರ ಇಟ್ಟಿದ್ದೀರಿ. ಫ್ರೂಟ್ಸು, ಬಾಳೆಹಣ್ಣು, ಅರಶಿನ ಎಲ್ಲ ನಾನು ಹೋಗಿರಲಿಲ್ಲ. ನಮ್ಮ ಅಕ್ಕನೂ ನಮ್ಮ ಅಮ್ಮನೇ ಹೋಗಿ ತೊಗೊಂಬಂದ್ಬಿಟ್ರು. ಮಗುನ ಇಟ್ಕೊಂಡು ಆಗೋದಿಲ್ಲ, ಮಳೆ ಬರೋ ಟೈಮ್ ಇತ್ತಲ್ವ, ಅದರಿಂದ ಇವರಿಬ್ಬರೇ ಓಡಾಡಿದ್ದಾರೆ. ಬೆಳಗ್ಗೆನೇ ಈ ರೀತಿ ಆರತಿ ತಟ್ಟೆನ ರೆಡಿ ಮಾಡಿ ದೇವ್ರ ಪಕ್ಕದಲ್ಲೇ ಇಟ್ಟುಬಿಡಬೇಕು. ಏನಂದರೆ ಬಂದು ನೋಡ್ತಾರಲ್ವ, ಆ ದೃಷ್ಟಿ ಎಲ್ಲ ಹಂಗೆ ಇದಾಗುತ್ತೆ ಅಂದ್ಬಿಟ್ಟು ಬೆಳಗ್ಗೆನೇ ರೆಡಿ ಮಾಡಿ ಇಟ್ಬಿಡಬೇಕು. ಲಾಸ್ಟಲ್ಲಿ ನೈಟುನ ಆರತಿ ಮಾಡೋದು. ಬೆಳಗಿನ ಜಾವನೇ ಈ ರೀತಿ ಮಾಡಿಟ್ಬಿಟ್ಟು ಪೂಜೆ ಮಾಡಬೇಕು. ನಮ್ಮ ತಾಯಿ ಪೂಜೆ ಮಾಡ್ತಾಯಿದ್ದಾರೆ. ನಮ್ಮ ಮನೆ ಏನು ಅಷ್ಟು ದೊಡ್ಡದೇನಿಲ್ಲ, ತುಂಬ ಚಿಕ್ಕದೇ. ಇಲ್ಲಿ ನಮ್ಮ ತಂದೆ ಮಲ್ಕೊತಾಯಿದ್ರು. ಸರಿ, ಅದ್ರ ಮೇಲೇ ದೇವ್ರನ್ನ
ಇಟ್ಟಿದ್ದೀರಿ. ಎಲ್ಲ ಹಾಸಿಗೆ ಎಲ್ಲ ಎತ್ತಿಟ್ಬಿಟ್ಟು ನೋಡಿ, ನಮ್ಮ ತಾಯಿ ಸೀರೆ ಉಟ್ಕೊಂಡಿರೋದು ಸಿಂಪಲ್ ಸೀರೆನೇ. ಇದೂ ನನ್ನ ಹತ್ರನೇ ಪರ್ಚೇಸ್ ಮಾಡೋದು. ನಾನು ಯಾವಾಗ ಸೀರೆ ಬಿಸ್ನೆಸ್ ಮಾಡಿದ್ನೋ ಆವಾಗಿಂದ ಅಂಗಡಿಯಲ್ಲಿ ತೊಗೊಳೋದಿಲ್ಲ, ನನ್ನ ಹತ್ರನೇ ತೊಗೊಳ್ತಾರೆ. ಸುಮ್ಮನೆ ಏನು ಕೊಡೋದಿಲ್ಲ, ಅಮೌಂಟ್ ಕೊಟ್ಬಿಡ್ತಾರೆ. ಯಾಕಂದರೆ ನಾವು ಬಿಸ್ನೆಸ್ ಮಾಡೋದೇ ಅಂದ್ಬಿಟ್ಟು ನಮ್ಮ ತಾಯಿ ಕೊಟ್ಬಿಡ್ತಾರೆ. ನಾವು ಬೇಡ ಅಂದ್ರೂ ಕೊಡ್ತಾರೆ, ನಿಧಾನನೇ, ಆದರೂ ಪರವಾಗಿಲ್ಲ. ಈ ರೀತಿ ಪೂಜೆ ಮಾಡ್ತಾಯಿದ್ದೀರಿ. ಏನೋ ವರ್ಷಕ್ಕೊಂದು ಸರಿ ಪೂಜೆ ಮಾಡೋಣ ಅಂದ್ಬಿಟ್ಟು ನಮಗೆ ಕೂಡು ಬಂದಿತ್ತೇನೋ ಗೊತ್ತಿಲ್ಲ. ಅದರಿಂದ ನಾವೇನು ಅಂದ್ಕೊತೀರೋ ಆ ತಾಯಿ ನೆರವೇರಿಸ್ತಾಳೆ. ಈಗ ನಾನು ಪೂಜೆ ಮಾಡ್ತಾಯಿದ್ದೀನಿ ನೋಡಿ, ಯಾವ ರೀತಿ ಪೂಜೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟೈಮ್ ಅಲ್ವಾ, ಅದರಿಂದ ಯಾರೂ ಎದ್ದಿರಲಿಲ್ಲ. ಅದಕ್ಕೆ ದೇವರ ಹಾಡನ್ನ ಹಾಕಿರಲಿಲ್ಲ. ಸರಿ, ಮಕ್ಕಳು ಎದ್ಬಿಡ್ತಾರೆ ಅಂದ್ಬಿಟ್ಟು ಆವತ್ತಂತ ನನ್ನ ಮಗ 9 ಗಂಟೆಗೆ ಎದ್ದಿದ್ದಾನೆ. ನನ್ನ ಮಗಳು ಬೇಗ ಎದ್ಬಿಟ್ಲು 6 ಗಂಟೆಗೆಲ್ಲ. ಯಾಕಂದರೆ ಪಕ್ಕದಲ್ಲಿ ನಾನು ಇರಲಿಲ್ಲಲ್ಲ, ಅದರಿಂದ ಎದ್ಬಿಟ್ಲು. ಸಿಂಪಲ್ಲಾಗಿ ನಾವು ಈ ರೀತಿ ಪೂಜೆನ ಮಾಡಿದ್ದೀರಿ. ನಿಮ್ಮ ಮನೇಲಿ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ನನ್ನ ಜೊತೆ ಶೇರ್ ಮಾಡ್ಕೊಬೋದು. ದೇವರು ಆಡಂಬರವಾಗಿ ನನಗೆ ಪೂಜೆ ಮಾಡಿ ಅಂತ ಏನೂ ಹೇಳೋದಿಲ್ಲ. ಅದು ಭಕ್ತಿಯಿಂದ ನಾವು ಸಿಂಪಲ್ಲಾಗಿ ಮಾಡ್ಕೊಬೋದು. ಇದೇ ಥರ ಮಾಡು, ಅದೇ ಥರ ಮಾಡಿ ಅಂತ ಎಂಥ ಬಡವ್ರ ಮನೆಗಾದರೂ ಒಂದು ಸುಮ್ಮನೆ ಪೂಜೆ ಮಾಡಿದ್ರೆ ಸಾಕು. ನನಗೆ ತಿಳಿದಿರೋ ಹಂಗೆ ಗಂಡು ಮಕ್ಕಳು ಯಾರ್ಯಾರು ಇದ್ದೀರೋ ಅವ್ರ ಮನೆಯಲ್ಲಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಮುಖ್ಯವಾಗಿ ಅವ್ರು ಮಾಡಿದ್ರೆ ಬರೋ ಲಕ್ಷ್ಮಿ ಬರ್ತಾರಲ್ವ, ಬಾರಮ್ಮ ಲಕ್ಷ್ಮಿ ಬಾರಮ್ಮ ಅಂತ ಹೇಳ್ತೀರಲ್ವ, ಅದೇ ಕಾರಣ ಅನಿಸುತ್ತೆ. ಲಕ್ಷ್ಮಿನ ಕರ್ಸ್ಕೊಳ್ತಾರಲ್ವ, ಅದು ಸೊಸೆಂದ್ರನ್ನ. ಆದ್ದರಿಂದ ಹೆಣ್ಮಕ್ಳ ಮನೆಗಿಂತ ಗಂಡು ಮಕ್ಳ ಮನೆಗೆ ಮಾಡಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ ಅಂತ ನನಗನ್ಸಿರೋದು ನಾನು ಹೇಳಿದ್ದೀನಿ. ಹೆಣ್ಮಕ್ಳು ಹುಟ್ಟಿರೋ ಮನೇಲಿ ಕೂಡ ಮಾಡಿದ್ರೆ ಇನ್ನೂ ಏನೋ ಲಕ್ಷ್ಮಿ ಒಲಿತಾಳೆ ಅಂದ್ಬಿಟ್ಟು ಅದೊಂದು ನಂಬಿಕೆ. ಇದು ಆವಾಗಿಂದ ಮಾಡಿಕೊಂಡು ಬರೋದಂತೇನಿಲ್ಲ. ಭಕ್ತಿಯಿಂದ ಯಾರು ಬೇಕಾದ್ರೂ ಪೂಜೆನ ಮಾಡಲೇಬೇಕು. ನಮ್ಮ ಅತ್ತೆ ಮನೆ ಕಡೆ ಇಲ್ಲ, ನಮ್ಮ ತಾಯಿ ಮನೆ ಕಡೆ ಇಲ್ಲ, ಆ ಥರ ಏನೂ ಇಲ್ಲ. ಎಲ್ಲರೂ ಯಾರು ಬೇಕಾದ್ರೂ ಮಾಡ್ಬೋದು ಈ ಪೂಜೆನ. ನಮ್ಮ ತಮಿಳ್ನಾಡಲ್ಲಿ ಇದು ವರಮಹಾಲಕ್ಷ್ಮಿ ಅಂದ್ರೇ ಗೊತ್ತಿಲ್ಲ. ಆದ್ದರಿಂದ ಬ್ಯಾಂಗ್ಳೂರಲ್ಲಿ ಎಲ್ಲಾದರೂ ಕರ್ನಾಟಕದಲ್ಲಿ ಇರೋರೆಲ್ಲ ಮಾಡೇ ಮಾಡ್ತಾರೆ. ನಾರ್ಮಲಾಗಿ ಪೂಜೆ ಕೂಡ ಮಾಡ್ಬೋದು, ಇಲ್ಲಾಂದರೆ ಈ ರೀತಿಯೂ ಮಾಡ್ಬೋದು. ಅದು ನಮ್ಮ ಭಕ್ತಿಯಿಂದ ಎಲ್ಲರೂ ಯಾರ ಮನೇಲಿ ಮಾಡೋದಿಲ್ಲ ಹೇಳಿ. ಇವಾಗ ಶ್ರೀಮಂತ ಅಂತ ಹೇಳ್ತಾರೆ, ಅದು ಒಬ್ಬರಿಂದ ಹಿಡ್ದು ಒಬ್ಬರು ನೋಡಿ ಆಸೆ ಪಟ್ಟು ಇದು ಶ್ರೀಮಂತ ಕೂಡ ಮಾಡ್ತಾಯಿರೋದು. ಕೆಲವರು ಅತ್ತೆ ಮನೇಲಿಲ್ಲ, ತಾಯಿ ಮನೇಲಿಲ್ಲ ಅಂತ ಕೆಲವರು ಮಾಡಿಸ್ಕೊಳ್ಳೋದಿಲ್ಲ. ಅಂದರೆ ಆಸೆ ಪಟ್ಟಿರ್ತಾರೆ, ಅವ್ರು ಹೇಳ್ಕೊಡೋದಕ್ಕಾಗೋದಿಲ್ಲ. ಆ ಥರ ಏನಿಲ್ಲ. ನನಗನ್ಸಿರೋ ಪ್ರಕಾರ ಆಸೆ ಪಟ್ಟರೆ ಮಾಡಲೇಬೇಕು, ಅದು ಹಂಗೆ ಇದ್ಬಿಡುತ್ತೆ. ನಾಳೆ ದಿವಸ ನೋಡಿ ನನಗೆ ಮಾಡಿಲ್ಲ ಅಂತ ಅವರು ನೊಂದ್ಕೊಳ್ಳೋದು ಬೇಡ. ಆದ್ದರಿಂದ ಅದೇ ರೀತಿ ವರಮಹಾಲಕ್ಷ್ಮಿ ಕೂಡ ಅನಿಸುತ್ತೆ. ಅವ್ರವ್ರ ಇಷ್ಟ. ಪೂಜೆನ ಸೀರೆನಿಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ. ನಾನು ಅಂದ್ಕೊಂಡಿದ್ದೆ ಮುಂಚೆ ನಾನು ಈ ರೀತಿ ಮಾಡಬೇಕಂತ ಆಸೆ ಪಟ್ಟಿದ್ದೆ. ಏನೋ ಇವಾಗ 2 ವರ್ಷದಿಂದ ನಾವು ಕೂಡ ಈ ರೀತಿ ಮಾಡ್ತಾಯಿದ್ದೀರಿ ಪೂಜೆನ. ಯಾರು ಬೇಕಾದರೂ ಮಾಡ್ಬೋದು, ಮಾಡಲೇಬಾರ್ದಂತೇನಿಲ್ಲ. ಸಿಂಪಲ್ಲಾಗಿ ಕಲಶನಿಟ್ಟು ಬ್ಲೌಸ್ ಪೀಸಲ್ಲೇ ರೆಡಿ ಮಾಡಿ ಕೂಡ ಮಾಡೋರು ಮಾಡ್ತಾರೆ. ದೇವ್ರು ಯಾವ ರೀತಿ ಕೊಡ್ತಾರೋ ಆ ರೀತಿ ನಾವು ಪೂಜೆನ ಮಾಡ್ಬೋದು. ಕೊನೆಯದಾಗಿ ನಮ್ಮ ಅಕ್ಕ ಕೂಡ ದೀಪ ಹಂಚ್ಬೇಕಾಗಿತ್ತು, ಬಂದಿದ್ದರು ಅವರು ಕೂಡ. ಈ ರೀತಿ ಪೂಜೆ ಮಾಡಿದಾದಮೇಲೆ ಅರ್ಶಿಣದ ದಾರದಲ್ಲಿ ಹೂವನ್ನಿಟ್ಟು ಕೈಗೆ ಕಟ್ಕೊಬೇಕು. ಯಾರ್ಯಾರು ಪೂಜೆ ಮಾಡಿರ್ತೀರೋ. ಎದ್ಲು ನನ್ನ ಮಹಾರಾಣಿ, ನಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಎದ್ದಿದ ತಕ್ಷಣ ಫಸ್ಟ್ ಬೋನಿ ಲಡ್ಡುನ ತಿಂದ್ಬಿಟ್ಲು. ಪೂಜೆ ಮಾಡಿಬಿಟ್ಟು ಶಾಕ್ ಆಗಿಬಿಟ್ಟಿದ್ಲು. ಅವಳು ನೈಟೆಲ್ಲ ನೋಡಿರಲಿಲ್ಲ ಅಲ್ವಾ. ನೋಡಿ, ಇನ್ಮೇಲೆ ಇವಳನ್ನ ನಾವು ದೇವ್ರನ್ನ ಕದಲ್ಸೋ ಗಂಟ ನಾನು 2 ಕಣ್ಣಲ್ಲಿ ನೋಡ್ಕೊಬೇಕು. ಇವಳಂತೂ ಬಿಡೋದಿಲ್ಲ ಅನಿಸುತ್ತೆ. ನೋಡೋಣ ಯಾವ ರೀತಿ ಇರ್ತಾಳಂತ ನೋಡಬೇಕು, ಹೆಂಗಿರ್ತಾಳೋ ಅಂದ್ಬಿಟ್ಟು. ಸಂಜೆ ಟೈಮಲ್ಲಿ ಜಾಸ್ತಿ ಜನ ಕರೆದಿದ್ದಾರೆ, ಅಲ್ಲಿ ಹೋಗೋಣ ಅಂತಿದ್ದೀರಿ.
ಬೆಳಗ್ಗೆ ಡ್ರೆಸ್ ಹಾಕ್ಕೊಂಡೆ ಪೂಜೆ ಮಾಡಿಬಿಟ್ಟೆ. ಸಾಯಂಕಾಲ ಸೀರೆ ಉಟ್ಕೊಂಡು ಪೂಜೆ ಮಾಡೋಣ ಅಂತ ನಮ್ಮಕ್ಕ ಈ ಥರ ಮಲ್ಲಿಗೆ ಹೂವು ತಂದಿದ್ದೀನಿ, ಹಾರ ಥರನೇ ಹಾಕು ಅಂತ ಹೇಳಿದರು. ಆದ್ದರಿಂದ ಅವರು ತಂದಿರೋ ಹೂವನ್ನೇ ದೇವ್ರಿಗೆ ಇಟ್ಟಿದ್ದೀರಿ. ಎಷ್ಟು ಲಕ್ಷಣವಾಗಿ ಕಳೆ ಬಂದಿದೆ ನೋಡಿ. ನಮ್ಮ ಮಹಾಲಕ್ಷ್ಮಿ ಮನೆಗೆ ಬಂದು ಕೂತಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಿ. ನನ್ನ ಮಗನೂ ರೆಡಿ ಆಗಿಬಿಟ್ಟು ಪೂಜೆ ಮಾಡ್ತಾಯಿದ್ದಾನೆ. ನಾನು ಹೇಳ್ಕೊಡ್ತಾಯಿದ್ದೀನಿ ಯಾವ ರೀತಿ ಪೂಜೆ ಮಾಡಬೇಕಂದ್ಬಿಟ್ಟು. ನಗಿತಾ ಇದ್ದಾನೆ. ಪೂಜೆ ನೆಕ್ಸ್ಟ್ ಇನ್ನೊಂದು 20 ದಿನ ಗಂಡು ಮಕ್ಕಳು ಗಣೇಶ ಹಬ್ಬ ಬಂದರೆ ನನ್ನ ಮಗನಿಗೆ ತುಂಬ ಖುಷಿ. ಅವ್ನು ಗಣೇಶ ಹಬ್ಬ ಅಂದರೆ ತುಂಬ, ಅವನ ಸೆಪ್ಟೆಂಬರಲ್ಲಿ ಹುಟ್ಟಿರೋದಲ್ವ, ಗಣೇಶ ಹಬ್ಬದ ದಿನವೇ ಹುಟ್ಟಿರೋದು. ಅದನ್ನು ಮಿಸ್ ಮಾಡಲ್ಲ ನಾವು, ಗಣೇಶನೂ ಕೂರಿಸ್ತೀರಿ. ಈಗ ನನ್ನ ಮಗಳು ಹುಟ್ಟಿರೋದ್ರಿಂದ ಲಕ್ಷ್ಮಿನ ಕೂರಿಸ್ತಾಯಿದ್ದೀರಿ ನೋಡಿ. ಒಂದು ಜಾಗದಲ್ಲಿ ಇರ್ತಾಳೇನೋ. ಇದು ಸಂಜೆ ನಾವು ರೆಡಿ ಮಾಡಿಸಿರೋದು ನನ್ನ ಮಗಳಿಗೆ. ಅವರತ್ತೆ ವರಮಹಾಲಕ್ಷ್ಮಿಗೆ ಹಾಕ್ಲಿ ನಮ್ಮ ಸೊಸೆಗೆ ಅಂದ್ಬಿಟ್ಟು ಅವರೇ ಹೊಲಿಸ್ಕೊಟ್ಟಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಹೊಲಿಸ್ಕೊಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಅಲ್ವಾ. ಬ್ಲೌಸ್ ಪೀಸ್ ವೆಲ್ವೆಟ್ ಬ್ಲೌಸ್ ಪೀಸಲ್ಲಿ ಜಾಕೆಟ್ನ ಹೊಲ್ದಿದ್ದಾರೆ. ಅಲ್ಲಿ ನೋಡಿ ಒಂದು ಜಾಗದಲ್ಲಿ ಇರ್ತಾಳೇನೋ ನೋಡಿ. ಎಲ್ಲಿ ದೀಪನ ಮುಟ್ಬಿಡ್ತಾಳೋ ಅಂತ ಭಯ ಆಗ್ತಾಯಿದೆ. ಅದರಿಂದ ಫ್ರೂಟ್ಸ್ ಇತ್ತು, ಸ್ವಲ್ಪ ಹಾಲು ಹಾಕಿ ಸಕ್ಕರೆ ಹಾಕಿ ಈ ರೀತಿ ಪ್ರಸಾದನ ಬರೋರಿಗೆ ಕೊಡ್ತಾಯಿದ್ದೀರಿ ನೋಡಿ. ಫೋಟೋ ಹಿಡಿಯೋಣ ಅಂದರೆ ಅವ್ರ ಅಮ್ಮಮ್ಮ ಹತ್ರ ಇರೋದೇ ಇಲ್ಲ ಅಂತಾಳೆ. ಹೊರಗಡೆನೇ ಹೋಗಬೇಕು ಅಂತ ಅವಳು ರೆಡಿಯಾಗಿಬಿಟ್ಟಿದ್ದೀರಲ್ವ, ಹೊರಗಡೆ ಕರ್ಕೊಂಡೋಗ್ತಾರೆ ಅಂತ ಅಂದ್ಕೊಂಡಿದ್ದಾಳೆ. ಅವಳಿಗೆ ಮನೆಯಲ್ಲೇ ಇರೋದು ಅಂತ ಗೊತ್ತಿಲ್ಲ. ಸರಿ, ನಮ್ಮ ವಾರ್ಡ್ ಅಧ್ಯಕ್ಷರು BJP ಕಡೆಯಿಂದ ಗೋಪಿ ಅಣ್ಣ ಅಂದ್ಬಿಟ್ಟು ವಿಜಯನಗರದಲ್ಲಿದ್ದಾರೆ. ಅವ್ರ ಮನೆಗೆ ಇನ್ವೈಟ್ ಮಾಡಿದರು ಅರ್ಶಿನ ಕುಂಕುಮಕ್ಕೆ. ನಾನು ನಮ್ಮ ಅಕ್ಕ ಅವರು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗೋಣ ಅಂತ ಹೋಗಿದ್ದೀರಿ. ಅಲ್ಲಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದೇ ಫಸ್ಟ್ ಟೈಮ್ ಈ ರೀತಿ ನಾವು ಸೇರಿರೋದು. ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಒಬ್ರಿಗೂ ಬಿಡ್ದಿರ ಹೆಣ್ಮಕ್ಳಿಗೆ ಸ್ಯಾರೀಸ್ ಎಲ್ಲ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಕ್ವಾಲಿಟಿ ಇರೋದೇ ಕೊಟ್ಟಿದ್ದಾರೆ. ಅವ್ರ ಫ್ಯಾಮಿಲಿಗೆ ಒಳ್ಳೆಯ ದೇವರು ಅವ್ರಿಗೆ ಆಶೀರ್ವಾದ ಕೊಡಲಿ. ಇದು ಅವ್ರ ತಾಯಿ, ಅವ್ರ ನಾಚಿಕೆ ಬೀಳ್ತಾ ಇದ್ದಾರೆ. ಏನೋ ಒಂಥರ ಖುಷಿ. ಎಲ್ಲರೂ ಸೇರಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಆಮೇಲೆ ನಮ್ಮ ಮನೆಗೂ ಬರಬೇಕು ನೀವು ಅಂತ ಹೇಳಿದರೆ ಅವ್ರ ಮನೆಯಿಂದ ನಮ್ಮ ಮನೆಗೂ ಬರ್ತಾರೆ ಅರ್ಶಿನ ಕುಂಕುಮಕ್ಕೆ. ಅಲ್ಲಿ ವಿಡಿಯೋ ಆಗಲ್ಲ ಅನಿಸುತ್ತೆ, ಯಾಕಂದರೆ ಅರ್ಶಿನ ಕುಂಕುಮ ಎಲ್ಲ ಕೊಡಬೇಕಾಗುತ್ತಲ್ವ. ಆದ್ದರಿಂದ ಈ ಸೀರೆ ನನ್ನ ಹತ್ರನೇ ಇದ್ದಿದ್ದು, ನಾನು ಹಬ್ಬಕ್ಕೆ ಹೊಲಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ ಅಲ್ವಾ ಕಲರ್ ಕಾಂಬಿನೇಷನು. ಮತ್ತು ಜ್ಯೋತಿ ಅಕ್ಕ ಅಂದ್ಬಿಟ್ಟು ಅವ್ರು ಕೂಡ ಕರೆದಿದ್ರು ಅವ್ರ ಮನೆಗೆ. ಅಲ್ಲಿ ಕೂಡ ನಾವು ಅರ್ಶಿನ ಕುಂಕುಮಕ್ಕೆ ಹೋಗಿದ್ರಿ. ನನ್ನ ಮಗಳು ಮಾತ್ರ ಒಂದು ಜಾಗದಲ್ಲಿ ಇರೋದಿಲ್ಲ. ಆದ್ರೂ ಏನು ಈ ರೀತಿ ದೇವ್ರನ್ನ ಇಟ್ಟಿದ್ದಾರೆ ಅಂತ ಅಂದ್ಕೊತಾರೇನೋ ಮಕ್ಕಳು ನೋಡಿ. ಸೈಲೆಂಟಾಗಿ ಕೂತಿದ್ದಾಳೆ. ಅವಳಿಗೂ ಆಗ್ತಾಯಿದ್ರು, ಹೆಣ್ಮಗು ಅಲ್ವಾ. ಇದು ನೈಟು ಹಂಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ನೋಡಿಬಿಟ್ಟು ಆರತಿ ಎತ್ತಬೇಕಂತೆ. ಕರೆಕ್ಟಾಗಿ 11 ಗಂಟೆ ಆಗಿತ್ತು. ದೇವ್ರನ್ನ ಕದಲಿಸ್ಬಿಟ್ಟು ಬೆಳಗ್ಗೆ ಕೂಡ ಎತ್ತು ಕ್ಲೀನ್ ಮಾಡ್ಕೊಬೋದು. ಈ ರೀತಿ ಆರತಿ ಎಲ್ಲ ಎತ್ತಿಬಿಟ್ರೆ ಆಯಿತು. ಲಾಸ್ಟಿಗೆ ನನ್ನ ಮಗಳಿಗೆ ದೃಷ್ಟಿ ಎತ್ತಿ ಲಾಸ್ಟಿಗೆ ಮಲಗೋಷ್ಟರಲ್ಲಿ 12 ಗಂಟೆ ಆಗೋಯಿತು. ನಾನು ಈ ವರ್ಷ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾವು ಯಾವ ರೀತಿ ಪೂಜೆ ಮಾಡಿದ್ರಿ ಮನೆಯಲ್ಲಿ, ಯಾವ ರೀತಿ ಅಂದ್ಬಿಟ್ಟು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ನನ್ನ ವೀಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.